ಪಕ್ಷೇತರ ಶಾಸಕ ವರ್ತೂರು ಪ್ರಕಾಶ್ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸುವುದಕ್ಕೆ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಲಿರುವ ವರ್ತೂರು ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹಾಕಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವರ್ತೂರು ಪ್ರಕಾಶ್, ಯಾರೇ ಸಿಎಂ ಆಗಲಿ ನನಗೆ ಸಚಿವ ಸ್ಥಾನ ನೀಡೋದಾಗಿ ಬಿಜೆಪಿ ವರಿಷ್ಠರು ಹೇಳಿದ್ದಾರೆ. ಆದ್ರಿಂದ ವರಿಷ್ಠರನ್ನ ಭೇಟಿ ಮಾಡಿ ಈ ಬಗ್ಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಅಂತ ವರ್ತೂರು ಪ್ರಕಾಶ್ ತಿಳಿಸಿದರು. ಸಂಖ್ಯಾಬಲ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಬೆಂಬಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ ವರಿಷ್ಠರು ಕೂಡ ಅವತ್ತು ಸಂಪುಟಕ್ಕೆ ತೆಗೆದುಕೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಕಾರಣಕ್ಕಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭ ಕೂಡ ಬಂದಿರುವಂಥ ಕಾಲದಲ್ಲಿ ನಾನಿವತ್ತು ವರಿಷ್ಠರನ್ನ ನೋಡಲಿಕ್ಕೆ ದೆಹಲಿಗೆ ಬಂದಿದ್ದೇನೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥೋ ಅವರಿಂದ. ಪ್ರಶಾಂತ್, ವರ್ತೂರು ಈಗಾಗಲೇ ದೆಹಲಿಗೆ ದೌಡಾಯಿಸಿದ್ದಾರೆ. ಈಗಾಗಲೇ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದ್ರ, ಏನ್ ಹೇಳ್ತಿದ್ದಾರೆ ವರ್ತೂರು? ಇವತ್ತು ಸಂಜೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಮುಂಬೈನಿಂದ ದೆಹಲಿಗೆ ಬರಲಿದ್ದಾರೆ. ಆಗ ವರ್ತೂರು ಪ್ರಕಾಶ್ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಲಿದ್ದಾರೆ. ಹಿಂದೆ ಏನು 16 ಶಾಸಕರ ಒಂದು ಅನರ್ಹತೆಯ ಪ್ರಕರಣ ಬಂದಿರತಕ್ಕಂತ ಸಂದರ್ಭದಲ್ಲಿ ಆಗ ಬಿಜೆಪಿಗೆ ಸಹಾಯಸ್ತ ನೀಡಿದವರು ವರ್ತೂರು ಪ್ರಕಾಶ್. ಹೀಗಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಕೂಡ ವರ್ತೂರು ಪ್ರಕಾಶ್ಗೆ ಆಗ ಸಚಿವ ಸ್ಥಾನದ ಒಂದು ಭರವಸೆಯನ್ನ ನೀಡಿತು. ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಅನಿವಾರ್ಯ ಕಾರಣಗಳಿಂದಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ವರ್ತೂರು ಪ್ರಕಾಶ್ ಭರವಸೆಯಾಗಿ ಉಳಿದಿತ್ತು. ಆದ್ರೆ ಈಗ ಏನು ಸಂಪುಟ ರಚನೆ ಆಗ್ಬೇಕಿದೆ, ಈ ಸಂದರ್ಭದಲ್ಲಾದ್ರೂ ನನಗೆ ಮಂತ್ರಿ ಸ್ಥಾನದ ಅವಕಾಶ ಕೊಡಿ ಅಂತಕ್ಕಂಥದ್ದು ವರ್ತೂರು ಪ್ರಕಾಶ್ ಬಿಜೆಪಿಗೆ ಮೊರೆ ಇಡ್ತಾ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ಅವರನ್ನ ಕೂಡ ಭೇಟಿಯಾಗಿ ಇವತ್ತು ಮಂತ್ರಿ ಸ್ಥಾನ ನನಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇರೋದು, ವರ್ತೂರು ಪ್ರಕಾಶ್ ಈಶ್ವರಪ್ಪನವರ ಪಾಳಯದಲ್ಲಿ ಗುರುತಿಸ್ಕೊಂಡವರು. ಹೀಗಾಗಿ ಈಗಾಗಲೇ ಬಿಜೆಪಿ ಒಡೆದ ಮನೆ 2 ಕೋಟಾಗಳಿವೆ. ಯಾವ ಕೋಟಾದಲ್ಲಿ ವರ್ತೂರು ಪ್ರಕಾಶ್ಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಆ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ, ವರ್ತೂರು ಪ್ರಕಾಶ್ಗೆ ಮಂತ್ರಿ ಸ್ಥಾನ ಕೊಡ್ತಾರಾ ಅಥವಾ ಅವರನ್ನ ಆ ರೀತಿಯಾಗಿರ್ತಕ್ಕಂಥ ಒಂದು ಮತ್ತೊಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಮನವೊಲಿಸ್ತಾರ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಹಿಂದೆ ಪಕ್ಷೇತರರಿಗೆ ನೀಡಿರ್ತಕ್ಕಂಥ ಭರವಸೆಯನ್ನ ಬಿಜೆಪಿ ಉಳಿಸ್ಕೊಂಡಿಲ್ಲ. ಈ ಬಾರಿ ವರ್ತೂರು ಪ್ರಕಾಶ್ ರಾಜಕೀಯ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಮಹತ್ವವಾಗಿತ್ತು. ಸಂಜೆ ನಿತಿನ್ ಗಡ್ಕರಿ ಅವರನ್ನ ವರ್ತೂರು ಪ್ರಕಾಶ್ ಭೇಟಿಯಾಗಲಿದ್ದಾರೆ. ಭಾವನಾ. ಓಕೆ ಪ್ರಶಾಂತ್, ಧನ್ಯವಾದ ಮಾಹಿತಿಗಾಗಿ.